ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಚಾರ. ಧರ್ಮಸ್ಥಳದ ಬೆಂಬಲಕ್ಕೆ ನಿಂತ ಭಕ್ತಗಣ. ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಹೊರಟ ಕಾಂಗ್ರೆಸ್ ಕಾರ್ಯಕರ್ತರು. ಹಾಸನದಲ್ಲಿ ಭಾರೀ ಕಳ್ಳತನ. 1 ಕೆಜಿ ಚಿನ್ನ, 15 ಲಕ್ಷಕ್ಕೂ ಹೆಚ್ಚು ನಗದು ದೋಚಿದ ಖದೀಮರು. ಶ್ವಾನದಳ ಬೆರಳಚ್ಚು ತಜ್ಞರಿಂದ ಸ್ಥಳ ಪರಿಶೀಲನೆ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ಖಂಡಿಸಿದ ವಕೀಲರ ಸಂಘ. ಹಾಸನದಿಂದ ನೂರಾರು ವಕೀಲರ ಧರ್ಮಯಾತ್ರೆ. ಅಪಪ್ರಚಾರದ ವಿರುದ್ಧ ನ್ಯಾಯಾಂಗ ಕ್ರಮಕ್ಕೆ ಆಗ್ರಹ. ಧರ್ಮಸ್ಥಳದ ವಿರುದ್ಧ ನಡೆದಿರುವ ಅಪಪ್ರಚಾರದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಬೆಂಬಲಕ್ಕಾಗಿ ಸಾವಿರಾರು ಭಕ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದು ಧರ್ಮಯಾತ್ರೆಗೆ ಹೊರಟರು. ಧರ್ಮಸ್ಥಳದ ವಿರುದ್ಧ ನಡೆದಿರುವ ಅಪಪ್ರಚಾರ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಬೆಂಬಲಕ್ಕಾಗಿ ಸಾವಿರಾರು ಭಕ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಶನಿವಾರ ಧರ್ಮಯಾತ್ರೆಗೆ ಹೊರಟರು. ನೂರಾರು ವಾಹನಗಳಲ್ಲಿ ಭಕ್ತರು ಧರ್ಮಸ್ಥಳದತ್ತ ಪ್ರಯಾಣ ಬೆಳೆಸಿದ್ದು, ಭಕ್ತಿಯ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನ ತೀವ್ರವಾಗಿ ಖಂಡಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರ ನೇತೃತ್ವದಲ್ಲಿ ಹಾಸನದ ಬೂನಹಳ್ಳಿ ಬಳಿ ಜಮಾಯಿಸಿದ ಸಾವಿರಾರು ಭಕ್ತರು ಧರ್ಮಸ್ಥಳದತ್ತ ಪಾದಯಾತ್ರೆ ನಡೆಸಿದರು. ಧರ್ಮಸ್ಥಳ ನಮ್ಮೆಲ್ಲರ ಭಕ್ತಿಯ ಕೇಂದ್ರ. ಕೋಟಿ ಕೋಟಿ ಜನರ ನಂಬಿಕೆ ಹಾಗೂ ಭಕ್ತಿಯ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ಕೆಲವರು ಅಪಪ್ರಚಾರ ನಡೆಸಿದ್ದಾರೆ. ಇದು ಸರಿಯಲ್ಲ. ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗೋಪಾಲಸ್ವಾಮಿ ಅವರು ಆಗ್ರಹಿಸಿದರು. ಷಡ್ಯಂತ್ರವನ್ನ ಡಿಸಿಎಂ ಕೂಡ ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಯವರೇ ಈ ಘಟನೆಗೆ ಷಡ್ಯಂತ್ರ ಹಿನ್ನೆಲೆ ಇದೆ ಎಂದು ಹೇಳಿದ್ದಾರೆ. ಆದರೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡಲು ಮುಂದಾಗಿದೆ. ನಾವು ಪಕ್ಷದ ಕಾರ್ಯಕರ್ತರಾಗಿ ಅಲ್ಲ, ಭಕ್ತರಾಗಿ ಧರ್ಮಸ್ಥಳಕ್ಕೆ ಹೋಗುತ್ತಿದ್ದೇವೆ. ವೀರೇಂದ್ರ ಹೆಗ್ಗಡೆ ಅವರ ಸೇವಾ ಕಾರ್ಯಗಳ ಬಗ್ಗೆ ದೇಶದ ಜನತೆಗೆ ಗೊತ್ತಿದೆ. ನಾವು ಅವರ ಜೊತೆಗಿದ್ದೇವೆ ಎಂಬುದನ್ನು ತಿಳಿಸಲು ಈ ಯಾತ್ರೆ ಎಂದು ಗೋಪಾಲಸ್ವಾಮಿ ಹೇಳಿದರು. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರಕ್ಕೆ ಭಕ್ತರು ಕಿಡಿಕಾರಿದ್ದು, ನಮ್ಮ ನಂಬಿಕೆಯನ್ನ ಯಾರು ಕುಂದಿಸಲು ಸಾಧ್ಯವಿಲ್ಲ ಎಂದು ಘೋಷಣೆ ಕೂಗಿದರು. ಹೀಗೆ ನಿರಂತರವಾಗಿ ನಡೀತಾ ಇದೆ. ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ SIT ಗೃಹ ಸಚಿವರ ನೇತೃತ್ವದಲ್ಲಿ ಆಗಿದೆ. ಅದಕ್ಕೆ ಎಲ್ಲ ಒಂದ್ ಕಡೆ ಅಪಕೀರ್ತಿ ನಡೀತಾ ಇದೆ. ಯಾವುದೇ ಒಂದು ತನಿಖೆ ಆಗಬೇಕು ಅಂದ್ರೆ ಲೋಕಲ್ DCPನೋ ACPನೋ ಮಾಡಿದ್ರೆ ಒಂದು ಸರಿಯಾದ ರೀತಿ ಆಗಲ್ಲ ಅಂತ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳನ್ನ ಹಾಕಿದ್ದಾರೆ. ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡ್ತಾರೆ. ಅದು ಇಂಥ ಸಂದರ್ಭದಲ್ಲಿ ನಮ್ದು ಸಲ್ಲದು, ಅದು ಒಳ್ಳೇದಲ್ಲ. ಈಗಾಗಲೇ ನಾನು 15 ದಿವಸದಿಂದನೇ ನಾನು ಪತ್ರಿಕಾಗೋಷ್ಠಿ ಮಾಡಿ ನಾವು ಇವತ್ತು 23ನೇ ತಾರೀಕು ಧರ್ಮಸ್ಥಳಕ್ಕೆ ಮಂಜುನಾಥ ನಾವೆಲ್ಲ ದರ್ಶನ ಮಾಡಿ, ಹಾಗೇನೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರಿಗೆ ಧೈರ್ಯವನ್ನ ತುಂಬತಕ್ಕಂಥದ್ದು. ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಮಹಾಮಸ್ತಕಾಭಿಷೇಕ ನಡೆಯೋ ಸಂದರ್ಭದಲ್ಲಿ 10-15 ಬಾರಿ ನಾವು ಅವ್ರ ಜೊತೆ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ. ಅವರು ಅಹಿಂಸಾ ಒಂದು ದೈವಿಕವಾಗಿ ನಮ್ಮ ಜಿಲ್ಲೆಯಿಂದ, ನನ್ನ ತಾಲೂಕಿನ ಹಾಸನ ಜಿಲ್ಲೆಯಲ್ಲಿ ಶುದ್ಧ ನೀರಿನ ಘಟಕ ಅಂತ ಶುರುವಾದಾಗ ಜಂಬೂರನ್ನ ನನ್ನ ಗ್ರಾಮದಲ್ಲಿ ಅವತ್ತು ಮಂಜು ಮಂತ್ರಿ ಆಗಿದ್ದು ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷ ಅದು ಉದ್ಘಾಟನೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಹಳ್ಳಿ ಕೂಡ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗೇನೆ ಹಾಲ್ಗೆ ಹೆಣ್ಮಕ್ಳೊಂದು ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ 350 ಸೊಸೈಟಿ ಇದೆ ಹಾಲಿನ ಸಂಘಗಳು. ಯಾವುದೇ ಸಂಘ ಕೇಳಿದ್ರು 1 ರಿಂದ 1.5 ಲಕ್ಷ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ 1 ಲಕ್ಷ 2 ಲಕ್ಷ ಅನುದಾನವನ್ನು ಕೂಡ ಒಂದು ಸರ್ಕಾರ ಯಾವ ರೀತಿ ನಡೆಸಿದೆ ಆ ರೀತಿ ಒಂದು ಧಾರ್ಮಿಕವಾಗಿ ಮತ್ತು ಸರ್ಕಾರದ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಒಂದು ಸಬಲೀಕರಣ ಅಂತ ಹೇಳ್ಬೋದು. ಹೆಣ್ಮಕ್ಳು ಇವತ್ತು ನಮ್ಮಲ್ಲಿ 1347 ಸಂಘಗಳಿವೆ. ಸೊ ಅವರೆಲ್ಲರೂ ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥದ್ದು. ಇವತ್ತು ಯಾರೋ ಶಾಲೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಸೇರಿಸಿ ಫೀಸ್ ಇರ್ತೀರ, ಹಸುಗಳನ್ನ ಸಾಕೊಂಡು ಎಲ್ಲರಿಗೂ ಒಂದು ಸಾಲ ಕೊಡುವಂಥದ್ದು, ಆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನವನ್ನು ಕೊಡಿ, ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಈ ಅಪಪ್ರಚಾರಕ್ಕೆ ಏನಾಯ್ತು ಎಲ್ಲ ರಾಜಕೀಯ ಬೇಡ ಬಯಸ್ತಾರೆ. ನಾನು ನೇರವಾಗಿ ಬಿಜೆಪಿಯನ್ನು ಹೇಳ್ತೀನಿ, ಅವರು ಈ ರಾಜಕೀಯ ಬಿಟ್ಟು ತನಿಖೆ ನಡೀಲಿ ಅಂತ ಹೇಳ್ಬೇಕು. SIT ಮಾಡಿಸ್ತಾರಿಲ್ಲ, ಪೊಲೀಸ್ ಇವರಿದ್ದಾಗ ಯಾವ್ದು ತನಿಖೆ ಮಾಡಲೇಬೇಕು. ಅವಾಗ COD CBI ಇನ್ನೊಂದು ಇರ್ತದೆ. ನಾನು ಹೇಳ್ತೀನಿ CBI ಮಾಡಲಿ, ಎನ್ಕ್ವೈರಿ ಮಾಡಲಿ. ಆದ್ರೆ ಒಂದು ವೀರೇಂದ್ರ ಹೆಗ್ಗಡೆ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗ್ಬೇಕು. ಎಂಡ್ ಅನ್ನೋದು ಆಗದೆ ಹೋದ್ರೆ ನಿರಂತರವಾಗಿರ್ತದೆ. ಈಗ ನೇತ್ರಾವತಿ ನದಿಗೆ ಹೆಣಗಳು ಹೋಗ್ತಾ ಇರ್ತದೆ. ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ನಮ್ಮಲ್ಲಿ ಕುಮಾರ್ ಅಂತ ಒಳ್ಳೆ ಹಿರಿಯರಿದ್ದಾರೆ, ಅವರು ಬ್ರಾಹ್ಮಣರು. ಅವ್ರು ಯಾವ್ದಾದ್ರು ಒಂದು ಅನಾಥ ಹೆಣ ಸಾಕ್ತಾರೆ, ಅದಕ್ಕೆ ಶಾಲ ಹಾಕ್ತಾರೆ, ಅದು ಭೂಮಿ ಗುಡ್ತಾರೆ, ಅವನು ಫೋಟೋ ಹೊಡ್ಕೊತಾರೆ. ಅವ್ರು ಮರ್ಡರ್ ಮಾಡ್ತಾರ, ಅವ್ರ ಹತ್ರ ತಗೊಂಡೋಗಿ ಅವರು ಸಹಾಯ ಮಾಡಿದ್ರೆ ತಪ್ಪ. ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ, ಸಾವುಗಳಾದಾಗ ಅದು ಕೆಲವರು ಒಂದು ಜೀವನ ಕಳ್ಕೊಂಡು ಸಾಕು ಅನ್ನೋರು ಸಾಯ್ತಾರೆ, ಕೆಲವರು ಅನ್ಎಕ್ಸ್ಪೆಕ್ಟ್ ಆಕ್ಸಿಡೆಂಟಲ್ಲಿ ಸಾಯ್ತಾರೆ, ಕೆಲವರು ಆತ್ಮಹತ್ಯೆ ಮಾಡ್ತಾರೆ. ಯಾಕಂದ್ರೆ ಸಮುದ್ರಕ್ಕೆ ಹೋಗೋಂಥ ನೇತ್ರಾವತಿ ನೀರು ಆಗಿರ್ಬೋದು. ಬಟ್ ಸತ್ಯಾಸತ್ಯತೆ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರು ಅದಾಗಿ ಖಂಡಿತ. ಇದರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು
ಧಾರ್ಮಿಕ ದೈವಿಕ ಅವರು ಶಿವನ ಒಂದು ಆಶೀರ್ವಾದದಿಂದಲೇ ಹುಟ್ಟಿರೋದು. ಅವರು ಧಾರ್ಮಿಕವಾಗಿ ಬಿಟ್ರೆ ಎಲ್ಲೂ ಕೂಡ ರಾಜಕೀಯ ಬೆಳೆಸ್ತಾರೆ. ಇದು ರಾಜಕೀಯ ಬೆಳೆಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರು. ಕಾಂಗ್ರೆಸ್ ಪಕ್ಷ ಇಷ್ಟೊತ್ತು ಕೇಳೋರು ನಮ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಗಿ ದರ್ಶನ ಮಾಡಿದ್ರೆ ನಾವು ಸ್ವತಂತ್ರ ಅಲ್ಲಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಯಾವ್ದು ತೀರ್ಮಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಬಿಜೆಪಿ ರಾಜಕೀಯ ಮಾಡ್ಲಿಕ್ಕೆ ಅವರು ಈಗಾಗಲೇ ವಿಜೇಂದ್ರ ಅವರು ಅನೌನ್ಸ್ ಮಾಡ್ಕೊಂಡವ್ರು. ಅವರು ನಾನು ಅದು ತಪ್ಪು ಅಂತ ಹೇಳಲ್ಲ, ಬಟ್ ರಾಜಕೀಯವಾಗಿ ಮಾಡ್ತಕ್ಕಂಥ ತಪ್ಪು ಅನ್ನೋದು. ಎಲ್ಲರೂ ಕೂಡ ದೈವಿಕ ಧಾರ್ಮಿಕವಾಗಿ ನಮ್ಮ ಹಾಸನ ಆರೋಗ್ಯದ ಹಾಸ್ಪಿಟಲ್ಗಳಿದೆ. ನಾನೇ ಪ್ರಕೃತಿವಂತಲ್ಲಿ ಎಷ್ಟು ದಿವಸ 2-3 ಬಾರಿ ಇದ್ದೀನಿ. ಸಿದ್ದರಾಮಯ್ಯನವರು ಈಗ 2-3 ವರ್ಷದಿಂದ ಬಿಟ್ಟರೆ ಪ್ರತಿ ವರ್ಷನೂ ಅವರು ಧರ್ಮಸ್ಥಳಕ್ಕೆ ಬಂದು ಆರೋಗ್ಯನ ತಪಾಸಣೆ ಇಂಥ ಒಂದು ಸಂದರ್ಭದಲ್ಲಿ ಅವರದ್ದು ಕೂಡ ಆಗಲ್ಲ. ಎಲ್ಲ ಒಂದು ಕಡೆ ರಾಜಕೀಯ ಬೆಳೆಸೋಕ್ಕೆ ಅವರು ಹಿಂದೆ ಏನಾದ್ರು ಬೇರೆ ಬೇರೆ ಈಗ ಶ್ರೀರಾಮಂದು ನರಸಿಂಹರಾವ್ ಕಾಲದಲ್ಲಿ ಆಗಿದ್ದು ಬಿಜೆಪಿ ನಾವು ಅಂತಾರೆ, ಮೋದಿ ನಾವು ಅಂತಾರೆ. ನಾವು ಇದು ರಾಜಕೀಯದ ಖಂಡಿತ ನಮ್ದಿಲ್ಲ. ನಾವು ಕಾಂಗ್ರೆಸ್ ಪಕ್ಷ ನನಗೆ ಸಿದ್ದರಾಮಯ್ಯ, ಬಟ್ ಅವ್ರು ಇದಕ್ಕೆ ನಾವು ಹೋಗ್ತೀವಿ ಅಂತ ಖುಷಿ ಪಟ್ಟರು. ನಿಮ್ಮ ಇಷ್ಟ. ಅಲ್ಲಿ ನಡೆಯೋದೇ ಇರೋದು ಕಾಂಗ್ರೆಸ್ ಸರ್ಕಾರ, ಇವರೇ ಯಾಕೆ ಸೇರಿ ಅನ್ನಲ್ಲ. ಅಲ್ಲಿ ನಡೀತಕ್ಕಂಥ ಏನಿದೆ ಸತ್ಯಾಸತ್ಯತೆ ಬರಬೇಕು ಅಂದ್ರೆ ಮೇಲಧಿಕಾರಿಗಳು ತನಿಖೆ ಮಾಡಲೇಬೇಕು. SIT ಡಿಸಿಷನ್ ಬೇಕಾದ್ರೆ ಅಥವಾ ಪಕ್ಷದ್ದೇನಿಲ್ಲ, ಅದು ಅಟಾನಮಸ್ ಬಾಡಿ. ಅದು ಅಂದ್ರೆ ಸಿದ್ಧಾಂತನ ಯಾವುದೇ ಒಪ್ಪಬೇಕು. ಇಲ್ಲಿ ಕಾಂಗ್ರೆಸ್ ದಳದ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಅವ್ರನ್ನೂ ಜೈಲಿಗೆ ಕಳಿಸ್ತಾರೆ, ಬಿಜೆಪಿ ಅವ್ರಿಗೆ ಕಳಿಸ್ತಾರೆ. ಯಾರು ಅನ್ಯಾಯ ಮಾಡ್ತಾರೆ, ತಪ್ಪು ಮಾಡ್ತಾರೆ, ಹೋಗ್ತಾರೆ. ಇದನ್ನೆಲ್ಲ ಒಂದ್ ಕಡೆ ಬಿಜೆಪಿ ಅದನ್ನ ಅಪಪ್ರಚಾರಕ್ಕೆ ಅವಕಾಶ ಮಾಡ್ತಾರೆ. ಆಗ್ಬಾರ್ದು. ನಾನೊಬ್ಬ ಮಂಜುನಾಥಸ್ವಾಮಿ ಭಕ್ತನಾಗಿ ಧರ್ಮಯಾತ್ರೆ ಮಾಡ್ತಾ ಇದ್ದೇನೆ. ಎಲ್ಲೂ ಕೂಡ ರಾಜಕೀಯ ಬರೀಬಾರ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಇದು ಪಕ್ಷ ಅನ್ನೋದಕ್ಕಿಂತಲೂ ಧರ್ಮಸ್ಥಳದ ನಿಷ್ಠೆ. ವೀರೇಂದ್ರ ಹೆಗ್ಗಡೆ ಅವರು ನಿಷ್ಠೆ ಕೆಲಸ ಮಾಡ್ತಾರೆ. ನಮ್ಗೆ ಅಪಾರವಾದ ನಂಬಿಕೆ ಇದೆ. ಏನಿಲ್ಲ, ಅವರು ತನಿಖೆ ಆಗಲಿ, ಪ್ರತಿಯೊಬ್ಬರಿಗೂ ತನಿಖೆ ಆಗ್ಬೇಕು. ಅವಾಗಲೇ ಇದು ಸರಿ ಆಗ್ತದೆ ಅಂತ. ಮೊನ್ನೆ ಒಬ್ಬರನ್ನೆಲ್ಲ ಜೈಲು ಕಟ್ಟಂಥದ್ದು ಕೇಸ್ಗಳು ಆಗ್ತದೆ. ಎಲ್ಲ ಕಾನೂನು ಪರಿಮಿತಿ ಬರ್ತದೆ. ಏಕಾಏಕಿ ತೀರ್ಮಾನ ತಗೊಳಕ್ಕಾಗಲ್ಲ. ಅದು ಸಂಬಂಧಪಟ್ಟ ತನಿಖೆ ಆಗ್ತದೆ. ಈಗಾಗಲೇ ಒಬ್ರು ಹಿಂದೂ ಜಾಗೃತಿ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ಬಿಜೆಪಿನೂ ಬಾಯಿಗೆ ಬಂದ ಬೈತಾರೆ, ಕಾಂಗ್ರೆಸ್ನೂ ಬಾಯಿಗೆ ಬಂದ ಬೈತಾರೆ. ಸೊ ಏನಾಗಲಿ, ಇದನ್ನ ನನಗೆ ಮಾಹಿತಿ ಇರೋ ಪ್ರಕಾರ ಒಂದು 10-15 ದಿವಸದಲ್ಲಿ ಸಂಪೂರ್ಣವಾಗಿ ತನಿಖೆ ಮುಗಿದ್ರೆ ಒಂದು ರಿಸಲ್ಟ್ ಬರ್ತದೆ. ರಿಸಲ್ಟ್ ಯಾರೇ ತಪ್ಪನೆ. ಹಾಗಾಗಿ ಇದಕ್ಕೆ ಒಳ್ಳೇದಾಗಲಿ. ನಾವು ಹೋಗ್ತಾ ಇರೋದು ಪಕ್ಷಕ್ಕೆ ವೈಯಕ್ತಿಕವಾಗಿ ನಾವೆಲ್ಲ ಕೂಡ ಧರ್ಮನಿಷ್ಠೆಯಿಂದ ಧರ್ಮಕ್ಕೆ ಬಲ ಕೊಡೋದು. ನಾವು ಧಾರ್ಮಿಕವಾಗಿ ಮತ್ತೆ ಆ ಮಂಜುನಾಥ ಸ್ವಾಮಿಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು. ನಾವೆಲ್ಲ ಜೊತೆ ಇದ್ದೀವಿ ಅನ್ನೋದು ಮತ್ತು ಸ್ವಾಮೀಜಿಯವ್ರಿಗೆ ಒಂದು ಧೈರ್ಯ ಹೇಳ್ತಕ್ಕಂಥದ್ದು. ನನ್ನ ಒಬ್ಬ ಶ್ರಾವಣ ಒಂದು ಗುಮ್ಮಟ ಕ್ಷೇತ್ರದಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿ ನನಗೊಂದು 80,000 ಓಟ್ ಹಾಕಿದ್ರು. ಅದು ನಾನು MLC ಆಗಿದ್ದಾಗ ಅವ್ರ ಜೊತೆ 10-15 ಬಾರಿ ನಾನು ಕಾರ್ಯಕ್ರಮ ಹಂಚ್ಕೊಂಡಿದ್ದೀನಿ. ಅವರು ಅಹಿಂಸಾವಾದಿಗಳು. ಹಾಗೆ ಒಂದು ಇರಬೇಕು ಕೂಡ ಅವರು ಸಾಹಿತ್ಯನ ನೋವಾಗರು ಹೆಜ್ಜೆ ಇಡುವಾಗ ನೋಡ್ಕೊಂಡಿರೋಂಥ ಒಂದು ಸಂಸ್ಕೃತಿ ಬೆಳೆದರು. ಹಾಗಾಗಿ ಕ್ಷೇತ್ರ ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೊಂದು ಬೆಂಬಲವನ್ನು ಸೂಚಿಸ್ತಕ್ಕಂಥ ಮಂಜುನಾಥ ಸ್ವಾಮಿ ಆಶೀರ್ವಾದ ಆಗುತ್ತೆ. ನಮ್ಮ ಪಕ್ಷದ ಮುಖಂಡರೆಲ್ಲ ನಾವೆಲ್ಲ ಒಂದು ಭೇಟಿ. ಹಾಸನ ನಗರದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಆತಂಕ ಮೂಡಿಸುತ್ತಿರುವ ನಡುವೆ ಸದಾಶಿವನಗರದಲ್ಲಿ ನಡೆದ ಮತ್ತೊಂದು ದೋಚಾಟದಿಂದ ಭದ್ರತಾ ವ್ಯವಸ್ಥೆಯೇ ಪ್ರಶ್ನೆಗೆ ಒಳಗಾಗಿದೆ. ಹಾಸನ ನಗರದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಆತಂಕ ಮೂಡಿಸುತ್ತಿರುವ ನಡುವೆ ಸದಾಶಿವನಗರದಲ್ಲಿ ನಡೆದ ದೋಚಾಟದಿಂದ ಭದ್ರತಾ ವ್ಯವಸ್ಥೆಗಳೇ ಪ್ರಶ್ನೆಗೆ ಒಳಗಾಗಿವೆ. ಖಾಸಗಿ ಬ್ಯಾಂಕ್ ಉದ್ಯೋಗಿ ನವೀನ್ ಅವರ ಮನೆಯಲ್ಲಿ ಗುರುವಾರ ರಾತ್ರಿ ಕದಿಮರು ಬೇಗ ಮುರಿದು ಮನೆ ಒಳಗೆ ನುಗ್ಗಿ ಸುಮಾರು 1 ಕೆಜಿ ಚಿನ್ನ ಹಾಗೂ 15 ಲಕ್ಷಕ್ಕೂ ಹೆಚ್ಚು ನಗದು ದೋಚಿ ಪರಾರಿಯಾಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಬ್ಯಾಂಕ್ ಲಾಕರ್ನಿಂದ ತಂದಿದ್ದ ಕೋಟ್ಯಾಂತರ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣಗಳ ಜೊತೆಗೆ ಹೊಸ ಮನೆ ಕಾಮಗಾರಿಗೆ ಇಟ್ಟಿದ್ದ ನಗದನ್ನ ದೋಚಲಾಗಿದೆ. ನವೀನ್ ದಂಪತಿ ಆ ರಾತ್ರಿ ತಮ್ಮ ಪತ್ನಿಯ ತಾಯಿ ಮನೆಯಲ್ಲಿ ತಂಗಿದ್ದನ್ನ ಕಳ್ಳರು ಗಮನಿಸಿ ಸುಲಭವಾಗಿ ಕೃತ್ಯ ಎಸಗಿದ್ದಾರೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಇಂದು ಬೆಳಗ್ಗೆ 8 ಗಂಟೆ ವೇಳೆಗೆ ನವೀನ್ ದಂಪತಿ ಮನೆಗೆ ಬಂದಾಗ ಬಾಗಿಲು ಒಡೆದು ಬಿದ್ದಿದ್ದು, ಒಳಗೆ ಇಲ್ಲ ಚಿನ್ನಾಭರಣ ಮತ್ತು ನಗದು ಮಾಯವಾಗಿರುವುದು ಬೆಳಕಿಗೆ ಬಂದಿದೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಪೆನ್ಷನ್ ಮೊಹಲ್ಲಾ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡವು ಸ್ಥಳಕ್ಕೆ ಬಂದು ಸುಳಿವು ಶೋಧಿಸಿದೆ. ಇತ್ತೀಚಿನ ದಿನಗಳಲ್ಲಿ ಹಾಸನ ನಗರದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ನಾಗರಿಕರಲ್ಲಿ ಆತಂಕ ಉಂಟಾಗಿದೆ. ಪ್ರತಿದಿನ ಕಳ್ಳತನ, ಪೊಲೀಸರ ಪೆಟ್ರೋಲಿಂಗ್ ಎಲ್ಲಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಾದ್ರೆ ವರ್ಷಕ್ಕೆ 4,200 ರೂಪಾಯಿ 25 ಬರ್ಬೇಕು. ನೀವು ಹಾಕ್ಬಿಡಿ, ನೀವು ಬಂದ್ರು ಸಾಕು. ಏನು ಹಾಕ್ಬಿಡಿ, ಬಂದ್ರು ಸಾಕು. ಹಾಕಿದ್ರೆ ಪೂಜಾರಿ ಕಳ್ಳ ಅಂದ್ರೆ ದೇವ್ರ ಕಳ್ಳ ಅನ್ನೋ ಆ ಮಟ್ಟಕ್ಕೆ ಆಗಿದೆ. ಅದು ಎಂಟರ್ ಬ್ಯಾಂಕೇ ಆಗುತ್ತೆ, ಅದೇ ಗೊತ್ತಾಗಲ್ಲ. ಲೀಗಲ್ ಅದು ಲೀಗಲ್ ಅಲ್ಲ. ಧರ್ಮಸ್ಥಳದ ವಿರುದ್ಧ ಸೃಷ್ಟಿಸಲಾಗಿದ್ದ ಅಪಪ್ರಚಾರದ ಕುರಿತು ಪ್ರತಿಕ್ರಿಯೆ ವ್ಯಕ್ತಪಡಿಸಲು ಹಾಸನದಿಂದ ನೂರಾರು ವಕೀಲರು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ನಡೆಸಿದರು.
ಧರ್ಮಸ್ಥಳದ ವಿರುದ್ಧ ಸೃಷ್ಟಿಸಲಾಗಿದ್ದ ಅಪಪ್ರಚಾರದ ಕುರಿತು ಪ್ರತಿಕ್ರಿಯೆ ವ್ಯಕ್ತಪಡಿಸಲು ಹಾಸನದಿಂದ ನೂರಾರು ವಕೀಲರು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ನಡೆಸಿದರು. ಹಾಸನ ಜಿಲ್ಲಾ ವಕೀಲರ ಸಂಘದ ನೇತೃತ್ವದಲ್ಲಿ ಆಯೋಜನೆಯಾದ ಈ ಯಾತ್ರೆಯಲ್ಲಿ ವಕೀಲರು ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬಳಿಯಿಂದ ನೂರಾರು ಕಾರುಗಳಲ್ಲಿ ಧರ್ಮಸ್ಥಳದ ಕಡೆಗೆ ಯಾತ್ರೆ ಆರಂಭಿಸಿದರು. ಈ ಸಂದರ್ಭದಲ್ಲಿ ಹಾಸನ ವಕೀಲರ ಸಂಘದ ಅಧ್ಯಕ್ಷ ಮೊಗಣ್ಣಗೌಡ ಮಾತನಾಡಿ, ಧರ್ಮಸ್ಥಳದೊಂದಿಗೆ ನಮ್ಮ ಶಾಶ್ವತ ನಂಟು ಇದೆ. ಧರ್ಮಸ್ಥಳದ ಮೇಲೆ ಮೂಡುತ್ತಿರುವ ವಾದ ವಿವಾದ ಮತ್ತು ಅಪಪ್ರಚಾರಗಳಿಗೆ ನಾವು ಧರ್ಮಯಾತ್ರೆಯಿಂದ ಪ್ರತಿಕ್ರಿಯೆ ನೀಡುತ್ತಿದ್ದೇವೆ. ಬೆಂಗಳೂರು, ಹಾಸನ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ವಕೀಲರು ಸೇರಿದ್ದಾರೆ ಎಂದ ಅವರು, ಈ ಯಾತ್ರೆ ಮೂಲಕ ವಕೀಲ ಸಮುದಾಯವು ಧರ್ಮಸ್ಥಳದ ಕಡೆ ತಮ್ಮ ನಿಷ್ಠೆ ಹಾಗೂ ಸಾಂಸ್ಥಿಕ ಬೆಂಬಲವನ್ನು ತೋರಿತು. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ, ಸಮೀರ್ ಮತ್ತಿತರ ಸೇರಿಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಇವರ ವಿರುದ್ಧ ನ್ಯಾಯಾಂಗ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ವಕೀಲರ ನಡೆ ನ್ಯಾಯದ ಕಡೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಹಾಸನ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಪುಷ್ಪಾರ್ಚನೆ ಮೂಲಕ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ನಾವು ಧರ್ಮಸ್ಥಳ ಚಲೋ ಬೆಂಗಳೂರಿಂದ ಸಮಾನ ಮನಸ್ಕರು, ಧರ್ಮಸ್ಥಳದ ಭಕ್ತರು, ಹಿಂದೂಗಳು ಬಹಳ ಮುಖ್ಯವಾಗಿ ಇವತ್ತು ಹೋಗ್ಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಸಮಾನ ಮನಸ್ಕರು ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಹಾಸನ ಮೇಲೆ ಹೋಗ್ಬೇಕಾದ್ರೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಹಾಸನದ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ಒಂದು ಯಾವುದೇ ಥರ ಪಕ್ಷ ಭೇದ ಇಲ್ದಂಗೆ, ಒಂಥರ ಜಾತಿ ಭೇದ ಇಲ್ದಂಗೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಪದಾಧಿಕಾರಿಗಳು ಎಷ್ಟು ಒಬ್ಬೊಬ್ಬರು ಹೆಸರು ಬೇಡ ಬಂದಿಷ್ಟೊಂದು ಇದರಲ್ಲಿ ಒಂದು ಸ್ವಾಗತನ ಕೋರಿದ್ರು. ಇದು ವಕೀಲನಿಗೆ ಸಿಕ್ಕಿದಂಥ ಗೌರವ ಅಲ್ಲ, ಇದು ಈ ಧರ್ಮಕ್ಕೆ ಸಿಕ್ಕಿದಂಥ ಒಂದು ಗೌರವ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ಏನಾಗೋಗಿದೆ, ನಮ್ಮ ಧರ್ಮಗಳ ಮಧ್ಯ ಬೆಂಕಿ ಇಡೋದು, ಗುಂಪುಗಳ ಮಧ್ಯ ಬೆಂಕಿ ಇಡೋದು, ಧರ್ಮಸ್ಥಳದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸನ ಎಷ್ಟೋ ಒಂದು ಸರ್ಕಾರಗಳು ಮಾಡೋಕ್ಕಾಗಲ್ಲ ಅಂತ ಒಂದು ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಮಾಡುವಂಥದ್ದು. ನೆನ್ನೆ ರಾತ್ರಿ ತಾವು ನೋಡಿದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಸೌಜನ್ಯ ಭಟ್ ಅವ್ರ ಮಗಳು ಏನಾಗಿದೆ, ಅನನ್ಯ ಭಟ್ ನನಗೆ ಮಗಳೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಬೆಳಿಗ್ಗೆ ಎದ್ದು ತಿರ್ಗಾ ಅದು ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಈ ರೀತಿ ಮನಸ್ಸು ಸ್ಥಿಮಿತದಲ್ಲಿ ಇದೆಯೋ ಅಥವಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಮಹೇಶ್ ತಿಮ್ಮರೋಡಿ ಜೈಲ್ಗೆ ಹೋದ, ಅವನೊಬ್ಬ ಗೋಮುಖ ವ್ಯಾಘ್ರ, ಬಣ್ಣ ಬಳ್ಕೊಂಡಿರ್ತಕ್ಕಂಥ ಇವತ್ತು ಏನಾಗಿದೆ, ಇಂಥವ್ರ ವಿರುದ್ಧ ಗಿರೀಶ್ ಮಟ್ಟಣ್ಣ ಹುಸಿ ಬಾಂಬಿಟ್ಟಂತವನು, ಇಂಥವ್ನ ವಿರುದ್ಧ ಒಬ್ಬ ಸಮೀರ್ ಅಂತ ಕೆಲವು ಯೂಟ್ಯೂಬ್ ಮಾಧ್ಯಮಗಳು ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಈ ಸ್ವತಂತ್ರಕ್ಕೆ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟು ಮುಂಚೂಣಿಯಲ್ಲಿ ಬಂದವರು ವಕೀಲರು. ಮಹಾತ್ಮ ಗಾಂಧಿ, ಅಂಬೇಡ್ಕರಿಂದ ಹಿಡಿದು ಪ್ರತಿಯೊಬ್ಬರು ಹಲವಾರು ಜನ ಮುಂಚೂಣಿ. ಇವತ್ತು ಧರ್ಮಕ್ಕೆ ಒಂದು ಕಂಟಕ ಬಂದಾಗ ನಾವು ವಕೀಲರುಗಳೇ ಮುಂದಕ್ಕೆ ಹೋಗಬೇಕು. ಅದ ಒಂದು ಕಾರಣದಿಂದ ಇವಾಗ ಇದನ್ನು ಒಂದು ಪ್ರಾರಂಭ ಮಾಡಿದ್ದೀವಿ. ಇದು ಉದ್ದೇಶ ಇಷ್ಟೇ, ಧರ್ಮ ಮೊದಲು. ಧರ್ಮ ಅಂದರೆ ಏನು? ಧರ್ಮ ಮೊದಲು. ವಕೀಲರು ಏನಿರ್ತೀವಿ ನಾವು, ವಕೀಲಕ್ಕೆ ನಮ್ಮ ಕಾನೂನು ಬರೋದಕ್ಕೂ ಮೊದಲು ನಮ್ಮ ಧರ್ಮ ಇತ್ತು, ನಮ್ಮ ಸಂಸ್ಕೃತಿ ಇತ್ತು. ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ, ನಮ್ಮ ಧರ್ಮದ ಉಳಿವಿಗಾಗಿ, ಅದರಲ್ಲೂ ನಮ್ಮ ಕರ್ನಾಟಕದ ಅಸ್ಮಿತೆ ಧರ್ಮಸ್ಥಳ, ಅದರ ಒಂದು ಅಳಿವಿಗೆ ಒಂಥರ ಅಳ್ಳಾಡಿಸ್ಬೇಕು, ಅದಕ್ಕೆ ಕೆಟ್ಟ ಕಳಂಕ ತರಬೇಕು ಅಂತ ಒಂದು ಏನು ಹೊರಟಿದ್ದಾರೆ ಅಂಥವ್ರ ವಿರುದ್ಧವಾಗಿ ಇವತ್ತು SITಗೆ ಹೋಗಿ ನಾವು ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಆಗೋದು. ಹಾಗೆ ನಂತರ ಮೋದಿಯವರಿಗೆ ಕೂಡ ಒಂದು ರೆಪ್ರೆಸೆಂಟೇಷನ್ ಕಳಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಎಲ್ಲ DGIGP, SIT ಎಲ್ಲರಿಗೂ ಕೂಡ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅದ್ರ ಮೇಲೆ ಭಾಳ ಆಕ್ಟ್ ಮಾಡಿದ್ದಾರೆ. ಆದರೆ ಇವತ್ತು ಖುದ್ದು ನಾವೇ ಹೋಗಿ ಇವತ್ತು ಧರ್ಮಸ್ಥಳಕ್ಕೆ ನಮ್ಮ ಎಲ್ಲ ವಕೀಲರು, ಹಾಸನ ವಕೀಲರಿಂದ ಹಿಡಿದು ಮಂಡ್ಯ, ಮೈಸೂರು, ಬೆಂಗಳೂರು, ಹಲವು ತುಮಕೂರು ಕಡೆಯಿಂದನೂ ಬಂದಿದ್ದಾರೆ. ಎಲ್ಲ ವಕೀಲರು ಕೂಡ ಹಲವಾರು ಜನ ಬಂದಿದ್ದಾರೆ. ಸೊ ಎಲ್ಲರೂ ಕರ್ಕೊಂಡು ಇವತ್ತು ಆಲ್ಮೋಸ್ಟ್ ಒಂದು 800 ಜನ ವಕೀಲರಿದ್ದಾರೆ. ಇವಾಗ ಇನ್ನೂ ಫುಲ್ಲು 240 ಗಾಡಿಯಲ್ಲಿ ಬಂದಿದ್ದೀವಿ. ಸೊ ಅದರಲ್ಲಿ ಒಂದು 50-100 ಗಾಡಿ SIT ತನಕ ಹೋಗಿ ನಾವು ಒಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಇವತ್ತು ನಮ್ಮ ಧರ್ಮದ ಉಳಿವಿಗಾಗಿ ಅಷ್ಟೇ, ಇದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ಅವಹೇಳನಕಾರಿ ಹೇಳಿಕೆಗಳನ್ನ ನಿಲ್ಲಿಸಬೇಕು. ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನ ನಿಲ್ಲಿಸಬೇಕು. ನಮ್ಮ ಧರ್ಮದ ರಕ್ಷಣೆ ಅಷ್ಟೇ ನಮ್ಮದು. ಅದು ಭಾಳ ಸೀರಿಯಸ್ ಆಗಿ SIT ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಸ್ಟಾರ್ಟಿಂಗ್ ಉಸ್ಕಲ್ನ ಎತ್ಕೊಂಬಂತಲ್ಲ, ದಟ್ ಇಸ್ ಇಟ್ ಸೆಲ್ಫ್ ಅಫೆನ್ಸ್. ಅವ್ರನ್ನ ಇಮಿಡಿಯೇಟ್ಲಿ ಕಸ್ಟಡಿ ತೊಗೊಳ್ಬೇಕಾಗಿತ್ತು. ಕಸ್ಟಡಿ ತೊಗೊಂಡು ಕೇಸ್ ಬುಕ್ ಮಾಡಿದ್ದೇನೆ, ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ಆದರೆ ಅದು ಯಾವುದನ್ನು ಮಾಡಿಲ್ಲ. ಬಹಳ ಲ್ಯಾಪ್ಸಸ್ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ. ಅದು ಯಾವುದು ಮಾಡ್ದಂಗೆ SIT ಬಹಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿ. ನಾವು SIT ಮಾಡೋ ಇನ್ವೆಸ್ಟಿಗೇಷನ್ ಖಂಡಿತ ಅಕ್ಸೆಪ್ಟ್ ಮಾಡ್ತೀವಿ. ಆದರೆ ಅದು ಪಾರದರ್ಶಕವಾಗಿರಬೇಕು, ಹಾನೆಸ್ಟ್ ಆಗಿರಬೇಕು ಅಂತ ಅಷ್ಟೇ ಕೇಳ್ಬೇಕು. ನೋಡೋಣ, ಬಂಧನ ಅಂತಾನೋ ಅಥವಾ ಈ ಕಸ್ಟಡಿ ತೊಗೊಳೋದಕ್ಕೆ ಅಂತ ಹೋಗಿದಾರೋ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ತಿಳ್ಕೊಳ್ದೆ ನಾವು ಮಾತಾಡೋದಕ್ಕಿಂತ ಬಂಧನ ಮಾಡಿದ್ದಾರೆ. ಬಟ್ ಏನಕ್ಕೆ ಕೋರ್ಟ್ ಪರ್ಮಿಷನ್ ಇಂದ ಕಸ್ಟಡಿ ತೊಗೊಂಡೋಗಿ ಹೋಗಿದ್ದಾರೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಆಗಲಿ, ಅದಾದ್ಮೇಲೆ ಅದ್ರ ಮೇಲೆ ಸ್ಟೇಟ್ಮೆಂಟ್ ಮಾಡೋಣ. ಸದ್ಯಕ್ಕೆ ತಿಮ್ಮರೋಡಿ, ಸಮೀರು, ಆಮೇಲೆ ಯಾರು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳು, ಜಯಣ್ಣ, ಜಯಂತ್, ಇವರೆಲ್ಲರೂ ಕೂಡ ಜೈಲಿಗೆ ಹೋಗ್ಬೇಕು. ಇವರು ಶಾಶ್ವತವಾಗಿ ಈ ಧರ್ಮದಿಂದನೇ ಉಚ್ಚಾಟನೆ ಆಗೋಗ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ
ವಿದ್ಯಾನಗರದ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಗಣಪತಿ ಪ್ರತಿಷ್ಠಾನ ಮಾಡಲಾಗುತ್ತಿದ್ದು, ಗುಹೆಯ ಆಕೃತಿಯೊಳಗೆ ಪ್ರತಿಷ್ಠಾಪಿಸಲಾದ ಗೌರಿ ಗಣೇಶ ವಿಗ್ರಹ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಎಂದು ಸಮಿತಿ ಯುವಕರ ಬಳಗದ ಮುಖಂಡ ಸುಮಂತ್ ಗೌಡ ತಿಳಿಸಿದ್ದಾರೆ. ಹಾಸನದ ವಿದ್ಯಾನಗರದ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ವತಿಯಿಂದ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು, ಗುಹೆಯ ಆಕೃತಿಯೊಳಗೆ ಪ್ರತಿಷ್ಠಾಪಿಸಲಾದ ಗೌರಿ ಗಣೇಶ ವಿಗ್ರಹ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಎಂದು ಸಮಿತಿ ಯುವಕರ ಬಳಗದ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸುಮಂತ್ ಗೌಡ ತಿಳಿಸಿದ್ದಾರೆ. ಅವರು ಮಾಧ್ಯಮದೊಂದಿಗೆ ಮಾತನಾಡಿ 13 ದಿನಗಳ ಕಾಲ ವಿವಿಧ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದ್ದು, ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಹಲವಾರು ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಮಕ್ಕಳಿಗೆ ಹಾಗೂ ವಯಸ್ಕರಿಗೆ ಕ್ರೀಡಾಕೂಟ, ನೃತ್ಯ ಕಾರ್ಯಕ್ರಮಗಳು, ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ಶಾಲಾ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಮುಂತಾದ ವೈಶಿಷ್ಟ್ಯತೆಯಿಂದ ಕೂಡಿರುತ್ತದೆ. ಕಾರ್ಯಕ್ರಮಕ್ಕೆ ಹಾಸನದ ಆದಿಚುಂಚನಗಿರಿ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಆಗಮಿಸಲಿದ್ದು, ವಿಶೇಷ ಆಶೀರ್ವಚನ ನೀಡಲಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಮಸ್ಕಾರ, ನನ್ನ ಹೆಸರು ಕೃಷ್ಣಾಚಾರಿ ಅಂತೇಳಿ ಆರ್ಟ್ ರೂಟ್ ಸ್ಟುಡಿಯೋ ನಡೆಸ್ತಾ ಈ ಸಂಸ್ಥೆ. ನಾನು ಚಿತ್ರಕಲಾ ತರಬೇತಿ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆಲ್ಲ ಕೊಡ್ತೀನಿ. ಅದ್ರ ಜೊತೆಗೆ ಫ್ರೀಲ್ಯಾನ್ಸ್ ಆಗಿ ಪೇಂಟಿಂಗು, ಸ್ಕಲ್ಪ್ಚರು ಮತ್ತೆ ಈ ತರ ವರ್ಕ್ಗಳು ಮಾಡ್ತಾ ಇದ್ದೀನಿ. ಇಲ್ಲಿ ವಿದ್ಯಾನಗರದವರು ಗಣಪತಿ ಮಹೋತ್ಸವಕ್ಕೆ ಈ ಒಂದು ಕಾನ್ಸೆಪ್ಟ್ ಮೇಲೆ, ಗುಹೆ ಕಾನ್ಸೆಪ್ಟ್ ಮೇಲೆ ವರ್ಕ್ ಬೇಕು ಅಂತ ಕೇಳಿದ್ರು. ಅದನ್ನ ಒಂದು 15 ದಿನ ಟೈಮ್ ತಗೊಂಡು ಮತ್ತೆ ಟೀಮ್ ಜೊತೆಗೆ ಕೆಲಸ ಮಾಡ್ತಿದೀವಿ. ನಮಗೂ ಒಳ್ಳೆ ಎಕ್ಸ್ಪೀರಿಯನ್ಸು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ವಿದ್ಯಾನಗರದವರು. ಮತ್ತೆ ಬೇರೆ ಬೇರೆ ವರ್ಕ್ಗಳಾಗ್ಲಿ, ಯಾವುದೇ ರೀತಿ ಆರ್ಟ್ ಸಂಬಂಧಪಟ್ಟಂತೆ ವರ್ಕ್ಗಳು ಮಾಡ್ಕೊಡ್ತೀವಿ. ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವಿದ್ಯಾನಗರ ಬುದ್ಧ ಮಾರ್ಗ ಇವರ ವತಿಯಿಂದ ಈ ಬಾರಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾನಗರದ ನಿವಾಸಿಗಳು ಆಗಿಸ್ಬೇಕು. ಈ ವರ್ಷದ ಸ್ಪೆಷಲ್ ಏನಂದ್ರೆ, ಪ್ರತಿ ವರ್ಷದಾಗೆ ನಾರ್ಮಲ್ ಆಗಿ ಒಂದೊಂದು ವಿಶೇಷವಾಗಿ ಗಣಪತಿಯನ್ನು ಇಟ್ಕೊ ಬರ್ತಾ ಇದ್ದು, ಈ ವರ್ಷ ತುಂಬಾ ಅದ್ಭುತವಾಗಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಮಾಡ್ತಿದ್ದೀವಿ. ಈ ವರ್ಷ ಪ್ರತಿ ದಿವಸ 13 ದಿವಸ ಗಣಪತಿಯನ್ನು ಇಡ್ತೇವೆ. 13ನೇ ದಿವಸ 8, 9, 25ನೇ ತಾರೀಕು 2025 ವಿಸರ್ಜನೆ ಮಾಡ್ತೀವಿ. ಪ್ರತಿ ದಿವಸನೂ ಒಂದೊಂದು ಪ್ರೋಗ್ರಾಮ್ ಇರುತ್ತೆ. 6ನೇ ತಾರೀಕು ವಿಶೇಷವಾಗಿ ಅನ್ನದಾನ, ಹೋಮ ಕಾರ್ಯಕ್ರಮಗಳು ಇರುತ್ತೆ. ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಆದಿಚುಂಚನಗಿರಿ ಶಾಖಾ ಮಠ ಹಾಸನದವ್ರು ಬರ್ತಿದ್ದಾರೆ. ಖಂಡಿತ ಎಲ್ಲರೂ ಕೂಡ ಶ್ರೀ ವಿಘ್ನೇಶ್ವರನ ಪ್ರಸಾದ ಸ್ವೀಕರಿಸಕ್ಕೆ 6ನೇ ತಾರೀಕು ಬರಬೇಕು. ಆನಂತರ 4ನೇ ತಾರೀಕು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬೆಂಗಳೂರಿನ ಖ್ಯಾತ ಗಾಯಕರಾದಂತವ್ರು ಬರ್ತಾ ಇದ್ದಾರೆ, ಆಗುದು ಕೂಡ ಬರ್ಬೇಕು. ಹಾಗೂ ಇನ್ನೂ ಕೂಡ ಎಲ್ಲರಿಗೂ ದೇವರು ಆರೋಗ್ಯ ಆಯುಷ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ರಕ್ತದಾನ ಶಿಬಿರವನ್ನು ಕೂಡ 2ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಹಮ್ಮಿಕೊಂಡಿದ್ವಿ. ಅದಕ್ಕೂ ಬರ್ಬೇಕು. ಮಕ್ಕಳಿಗೆ ಸ್ಪೆಷಲ್ ಆಗಿ ಮಕ್ಕಳಿಗೆ 31ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಚಿತ್ರ ಸ್ಪರ್ಧೆ, ಡ್ರಾಯಿಂಗ್ ಕಾಂಪಿಟೇಷನ್ ವಿನೂತನವಾಗಿ 3-4 ಸ್ಟೇಜ್ ನಲ್ಲಿ ಇದೆ. 1, 2, 3, 4, ಆಮೇಲಿಂದ 5, 6, 7, ಆಮೇಲಿಂದ 8, 9, 10 ಸ್ಟೆಪ್ ಬೈ ಹಾಗೂ ಕಾಲೇಜು, ಡಿಗ್ರಿ ಎಲ್ಲಾರ್ಗು ತರತರವಾದಂತ ಕಾಂಪಿಟೇಷನ್ ಇದೆ. ಎಲ್ಲರಿಗೂ ಒಟ್ಟಿಗೆ ಎಲ್ಲಾ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಸಹ ಅದರಲ್ಲಿ ಭಾಗವಹಿಸಬಹುದು. ದಯವಿಟ್ಟು ಎಲ್ಲರೂ ಕೂಡ ಬರ್ಬೇಕು ಚಿತ್ರಕಲಾ ಸ್ಪರ್ಧೆಗೆ. ಆಮೇಲೆ ಇನ್ನ ಮಿಕ್ಕಿದಾಗೆ ಶನಿವಾರ ಮಕ್ಕಳಿಗೆ, ಮಹಿಳೆಯರಿಗೆ ಹಾಗೂ ಪುರುಷರಿಗೂ ಕೂಡ ಇವತ್ತು ಸರಿ ಸ್ಪೆಷಲ್ ಆಗಿ ಪುರುಷರಿಗೂ ಕೂಡ ಕೆಲವು ಕ್ರೀಡಾಕೂಟಗಳನ್ನ ಹಮ್ಮಿಕೊಂಡಿದೀವಿ. ಅದಕ್ಕೂ ಕೂಡ ಬರ್ಬೇಕು. ಆಮೇಲೆ ಮುಖ್ಯವಾಗಿ ಎಲ್ಲಾ ವಿದ್ಯಾನಗರದ ನಿವಾಸಿಗಳು ಹಾಗೂ ಜನತೆಗಳು 27ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಗಣಪತಿ ಪ್ರತಿಷ್ಠಾಪನೆಗೆ ಖಂಡಿತವಾಗಿ ಬರ್ಬೇಕಾಗಿ ನಾನು ನಿಮ್ಮನ್ನೆಲ್ಲರನ್ನೂ ವಿನಂತಿ ಮಾಡ್ತೀನಿ. ಹಾಗೂ 8ನೇ ತಾರೀಕು ಮಾತ್ರ ಬಿಡಬೇಕಾದ್ರೆ ಡೊಳ್ಳು ಕುಣಿತ, ಡೋಲು ಹಾಗೂ ಮುಂತಾದ ಸುಮಾರು 7-8 ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ, ಕಲಾ ತಂಡಗಳೊಂದಿಗೆ ವಿಸರ್ಜನೆ ಮಾಡ್ತೀವಿ. ಈ ಸರಿ ವಿಸರ್ಜನೆಯನ್ನು ಮಣ್ಣಿನ ಗಣಪತಿ ಆದ್ರಿಂದ ದೇವಗೆರೆಯಲ್ಲಿ ಪರ್ಮಿಷನ್ ಕೇಳಿದೀವಿ. ಅದು ಕೂಡ ಸಿಗುವಂತ ಸಾಧ್ಯತೆ ಇದೆ. ಖಂಡಿತವಾಗಿ ಎಲ್ಲರೂ ದೇವಗೆರೆವರೆಗೂ ಬಂದು
ಗಣಪತಿ ವಿಸರ್ಜನೆಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅರಕಲಗೂಡು ತಾಲೂಕಿನಲ್ಲಿ ನಡೆದಿದೆ. ಅರಕಲಗೂಡು ತಾಲೂಕು ಕಸಬಾ ಹೋಬಳಿ ಮುಂಡಗೋಡು ಗ್ರಾಮದ ವಾಸಿ 75 ವರ್ಷದ ಚನ್ನೇಗೌಡ ಅವರು ಕಳೆದ 20/8/2025 ಮನೆಯಿಂದ ಕಾಣೆಯಾಗಿದ್ದರು. ಬಳಿಕ ಮುಂಡಗೋಡು ಗ್ರಾಮದ ಕಾಲುವೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಕುಟುಂಬಸ್ಥರ ಹೇಳಿಕೆಯ ಪ್ರಕಾರ ಮೃತ ರೈತರು ವಿವಿಧ ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆಗಳಿಂದ ಒಟ್ಟು ಸುಮಾರು 14,69,277 ರು ಸಾಲ ಪಡೆದಿದ್ದರು. ಈ ಸಾಲದ ಭಾರವೇ ಆತ್ಮಹತ್ಯೆಗೆ ಕಾರಣವಾಗಿರುವುದು ಎಂದು ಕುಟುಂಬಸ್ಥರು ಅಂದಾಜಿಸಿದ್ದಾರೆ. ಘಟನೆಯ ಮಾಹಿತಿಯಂತೆ ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್, ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ಕೆಸಿ ಸೌಮ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವರು ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿ ಹಾಸನ ಜಿಲ್ಲಾಡಳಿತ ಸದಾ ಅವರೊಂದಿಗಿದೆ ಎಂದು ತಿಳಿಸಿ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ತುರ್ತಾಗಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ನಗರದ ಹೊರವಲಯದಲ್ಲಿಂದು ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದ್ದು, ಅಪಘಾತದಲ್ಲಿ ಬೈಕ್ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಸವಾರನು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಾಸನ ನಗರದ ಹೊರವಲಯದಲ್ಲಿ ಇಂದು ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದ್ದು, ಅಪಘಾತದಲ್ಲಿ ಬೈಕ್ ಸಂಪೂರ್ಣವಾಗಿ ಹಾನಿಗೊಳಗಾದರೂ ಸವಾರನು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸವಾರ ರಸ್ತೆ ದಾಟುತ್ತಿದ್ದ ವೇಳೆ ಅಚಾನಕ್ ಎದುರಿಗೆ ಬಂದ ಬಸ್ ಬೈಕ್ ಮೇಲೆ ಹರಿದಿದ್ದು, ತಕ್ಷಣ ಸ್ಥಳೀಯರು ಧಾವಿಸಿ ಸವಾರನನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದು, ಅಲ್ಪ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಜಾತಾ ಭಟ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದ ವ್ಯಕ್ತಿಯ ಬಣ್ಣ ಬಯಲನ್ನ ಪವರ್ ಟಿವಿ ಸಂಪಾದಕ ರಾಕೇಶ್ ಶೆಟ್ಟಿ ಬಯಲು ಮಾಡಿದ್ದಾರೆ. ಸುಜಾತಾ ಭಟ್ ಅವರ ಜೀವಕ್ಕೆ ಅಪಾಯವಿದೆ ಎಂದು ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಚಾರ ಮಾಡುತ್ತಿದ್ದ ವ್ಯಕ್ತಿಯನ್ನು ಸುಜಾತಾ ಭಟ್ ಅವರ ಮನೆಯಲ್ಲಿ ನಿಲ್ಲಿಸಿ ಪೊಲೀಸರ ಸಮ್ಮುಖದಲ್ಲೇ ಲೈವ್ನಲ್ಲಿ ಸತ್ಯವನ್ನ ಬಹಿರಂಗಪಡಿಸಿದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ರಾಕೇಶ್ ಶೆಟ್ಟಿ ಮಾತನಾಡಿ, ಯಾರಾದರೂ ಸುಜಾತಾ ಭಟ್ ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದರೆ ಅದು ಅವರ ಮೇಲಿನ ನಂಬಿಕೆಯ ಕಾರಣವಲ್ಲ, ಧರ್ಮಸ್ಥಳದ ಮೇಲಿನ ದ್ವೇಷದಿಂದ ಮಾತ್ರ. ಸುಳ್ಳು ಪ್ರಚಾರದಿಂದ ಜನರಲ್ಲಿ ಗೊಂದಲ ಉಂಟಾಗುತ್ತಿದೆ. ಇಂತಹ ಸುಳ್ಳು ಸುದ್ದಿಗಳನ್ನು ನಾವು ಸಹಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಲೊಕೇಶನ್ ಕಳ್ಸ್ಕೊಡಕ್ಕೆ ಇನ್ನು ಜಾಯ್ನ್ ಆಗಿಲ್ಲ, ಹೋಗ್ಲಾ ಮಾತಾಡ್ಲಾ? ರೆಕಾರ್ಡೆಡ್ ಇರುತ್ತಾ? ಮಾತಾಡೋದು ಯಾರು ಜಾಯ್ನ್ ಆಗಿಲ್ವಾ? ಮಾತಾಡು, ಹೇಳು. ನಿನ್ಗೇನ್ ಗೊತ್ತಿಲ್ವಾ? ಲೈವ್ ಏನು ಕೊಟ್ಟಿದ್ಯಲ್ಲ, ಆಗ ನನ್ನ ಹತ್ರ ಕೇಳ್ಕೊಟ್ಟಿದ್ಯಾ? ಸರಿ ಎಸ್ ವೀಕ್ಷಕರೇ, ನಾನೀಗ ಸುಜಾತಾ ಭಟ್ ಅವರ ಮನೆ ಹತ್ರ ಇದ್ದೀನಿ. ಇಲ್ಲಿ ಆಗ್ಲೇ ನಾನು ಹೇಳ್ದಂಗೆ ಮೀಡಿಯಾದವರೆಲ್ಲ ಬಂದು ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿದೆ. ಬಟ್ ಈಗ ಅಲ್ಲಿ ಏನ್ ತೊಂದರೆನೂ ಆಗಿಲ್ಲ. ಕೆಲ ಮಾಧ್ಯಮಗಳು ಹೇಳಿದೆ,
ಸೆಟಲೈಟ್ ಮಾಧ್ಯಮಗಳ ಹೆಸರು ಹೇಳಿದೆ. ಸೊ ಅವ್ರದ್ದು ಇಲ್ಲೇನು ತಪ್ಪಿಲ್ಲ, ಅವ್ರಿಗೆ ಯಾವುದೇ ಥ್ರೆಟ್ ಇಲ್ಲ. ಆ್ಯಂಡ್ ದೆನ್ ಈಗ ಸೇಫ್ ಆಗಿದ್ದಾರೆ. ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ಆ್ಯಂಡ್ ದೆನ್ ಈ ಕೇಸ್ ನೋಡ್ರಿ, ನಾನು ರಾಕೇಶ್ ಶೆಟ್ಟಿ, ಪವರ್ ಟಿವಿ MD, ಲೈವ್ ಬಂದಿದ್ದೀನಿ ಇವಂದೇ ಮೀಡಿಯಾದಲ್ಲಿ. ಇಷ್ಟರವರೆಗೆ ನಿಮ್ಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು. ಆಗ ಲೈವ್ ಅಲ್ಲಿ ಬಂದು ಹೇಳಿದಾನಲ್ಲ, ಥ್ರೆಟ್ ಇದೆ ಸುಜಾತಾ ಭಟ್ರಿಗೆ, ರಾಕೇಶ್ ಶೆಟ್ಟರ್ ಪವರ್ ಟಿವಿ ಇಂದ ಇಲ್ಲಿ ಥ್ರೆಟ್ ಆಗ್ತಾ ಇದೆ ಅಂತ ಬೊಗಳ್ತಾ ಇದ್ದಲ್ಲ, ಇವನೇ ಇಲ್ಲಿ ನಿಂತ್ಕೊಂಡಿದ್ದಾನೆ. ಇಲ್ಲಿ ಪೊಲೀಸ್ ಅವರು ಇದ್ದಾರೆ, ಎಲ್ಲ ಇದ್ದಾರೆ. ನಾನು ಮನೆಯಿಂದ ಬಂದಿದ್ದೀನಿ. ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ, ನಾವು ಇವರ ಮನೆ ಹತ್ರ ಬಂದಿಲ್ಲ. ಇದು ಎದುರುಗಡೆ ಸುಜಾತಾ ಭಟ್ ಅವರು ಇದ್ದಾರೆ. ಈ ಚಟ ಇದೆ ಅಲ್ವಾ, ಸಂಚಾರಿ ವಿಡಿಯೋ ಚಟ ಇದೆಲ್ಲ, ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ, ಸಾಕಾಗಿಲ್ಲ ಇವರಿಗೆ. ಇವರು ಯಾರ್ದೋ ಇದಕ್ಕೆ ಮನೆಗೆ ಬೆಂಕಿ ಇಡುವ ಜನಗಳು ಇವರು. ಈಗ ಪೊಲೀಸ್ ಅವ್ರ ಎದುರುಗಡೆ ಲೈವ್ ಕೊಡ್ತಾ ಇದ್ರಿ ಇವಂದೇ ಮಾಧ್ಯಮದಲ್ಲಿ. ರಾಕೇಶ್ ಶೆಟ್ಟರ್ ಕಟ್ಟಿದೆ ಸುಜಾತಾ ಭಟ್ರಿಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾರಲ್ಲ, ನೋಡಿ ಇಲ್ಲೇ ಇದ್ದಾನೆ. ತೋರ್ಸಪ್ಪ, ನಿನ್ ಮುಖ ತೋರ್ಸು. ಈಗ ಹೇಳಿದ್ದಲ್ಲ ಥ್ರೆಟ್ ಇದೆ ಅಂತ ತೋರ್ಸು, ನಿನ್ ಮುಖ ತೋರ್ಸು. ಪೊಲೀಸ್ ಅವ್ರು ಇದಾರಲ್ವಾ, ನಾಚಿಕೆ ಆಗಲ್ಲ ನಿನ್ಗೆ? ಮಾನ ಮರ್ಯಾದೆ ನಾಚಿಕೆ ಆಗಲ್ಲ? ಮಾತಾಡಬೇಡಿ. ಯಾರ್ದೋ ಲೈವ್ ಕೊಡ್ತೀರಲ್ಲ ಪ್ಲೀಸ್ ಸರ್, ಇದೇ ನೀವು ಶಬಾಸ್ ಅಂತ ಕೊಡ್ತೀರಲ್ಲ, ಇವನು ಹಾಕುವ ವಿಡಿಯೋಗೆಲ್ಲ ಸರ್ ಸ್ವಲ್ಪ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಬಿಡಿ ಸರ್, ಸಾರಿ ಕೇಳ್ತೀನಿ ಸರ್, ನಮಗೂ ಕೇಳ್ತೀನಿ. ಸಾರಿ ಅಲ್ಲ, ಮನೆ ಹಾಳಾದ್ಮೇಲೆ ಎಲ್ಲ ಹೇಳಿದ್ಮೇಲೆ ಸಾರಿ ಅಲ್ಲ, ಸಾರಿ ಎಲ್ಲ ನೋಡಿ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೀನಿ, ಇಂಥದ್ದ ಏನಾದ್ರು ಮಾಡ್ಬಿಟ್ಟು ನಾಳೆ ಸುಜಾತಾ ಭಟ್ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ? ಯಾರ ಮೇಲೆ ಬರುತ್ತೆ? ಸುಜಾತಾ ಭಟ್ಗೆ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇರುವುದು ಇವನು. ನಾನು ನನ್ನ ಮನೆಯಲ್ಲಿ ಮಲಗಿದ್ದೆ. ಲೈವ್ ಅಲ್ಲಿ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ. ಈಗ ಏನಾದ್ರು ಆಗಿದ್ರೆ ಸುಜಾತಾ ಭಟ್ಗೆ ಇವ್ರೇನಾದ್ರು ಮಾಡಿದ್ರೆ ಯಾರು ಜವಾಬ್ದಾರಿ? ಇಲ್ಲಿ 25 ಪೊಲೀಸ್ ಅವರು ಇದ್ದಾರೆ. ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ನೀವು ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ, ನಾನು ಪವರ್ ಟಿವಿ ಅವರು ಬಂದವರಂತ ಲೈವ್ ಕೊಡ್ತಾನೆ ಇವನು ರಾತ್ರಿ 12 ಗಂಟೆಗೆ. ನಮ್ಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ. ಹೇಳಪ್ಪ, ಸಾರಿ ಕೇಳಿಲ್ಲ ಸರ್, ನಿಮ್ಗೂ ಸಾರಿ. ತಪ್ಪು ವಿಡಿಯೋ ಮಾಡಿದ್ರಿ ಅಂತ ಹೇಳೋ. ನಾಳೆ ಸುಜಾತಾ ಭಟ್ರ ನೀವೇನಾದ್ರೂ ಕೊಂದು ಬಿಟ್ಟು ನಮ್ಮ ಮೇಲೆ ಹಾಕಿದ್ರೆ ಬಿಡಿ ಸರ್, ಆಯ್ತು ಎಲ್ಲರ ಸಾರಿ. ಅಲ್ಲಲ್ಲ, ನೀನು ನಾಳೆ ಸುಜಾತಾ ಭಟ್ರಿಗೆ ಎಲ್ಲ ಸರಿ. ನೀನು ಅಲ್ಲಲ್ಲ ಸುಜಾತಾ, ನೀನ್ ನೋಡಪ್ಪ, ಯಾರನ್ನು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನೀನು ಸುಜಾತಾ ಭಟ್ರಿಗೆ ಏನು ಮಾಡಿಬಿಟ್ಟು ಪವರ್ ಟಿವಿ ನಮ್ಮ ಹೆಸರು ನಾನೇ ಹೇಳ್ತೀನಿ, ಯಾರು ಸರಿ ಅಂತ ನಾನು ಯಾರನ್ನು ನಾನು ಇದು ಮಾಡ್ತಾ ಇರೋದಿ. ನೀನು ಸರಿ ಅಂತ ಹೇಳಲ್ಲ ಅಭಿ. ನೀನು ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಮತ ಕೇಳುವಾಗ ಮಾತ್ರ ನೆನಪಾಗುವ ನಾವು ಸಮಸ್ಯೆ ಹೇಳಿದಾಗ ಯಾರಿಗೂ ಕಾಣಿಸಿದವರು ಯಾಕೆ ಎಂದು ಬಕ್ಕರವಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ, ಚರಂಡಿ ಸೇರಿದಂತೆ ಮೂಲ ಸೌಕರ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಈ ಗ್ರಾಮದ ಜನತೆ ಇದೀಗ ಹೋರಾಟದ ಹಾದಿ ಹಿಡಿಯಲು ತೀರ್ಮಾನಿಸಿದ್ದಾರೆ. ಗರ್ಭಿಣಿಯರಿಗೆ ರಸ್ತೆ ಸಾವಿನ ಬಲೆ. ಅರೆಹಳ್ಳಿ ಚೀಕನಹಳ್ಳಿಗೆ ಹೋಗುವ 3 ರಿಂದ 4 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿ ಗುಂಡಿಗಳಿಂದ ವಾಹನ ಚಲಾಯಿಸಲು ಅಸಾಧ್ಯವಾಗಿದೆ. ಮಹಿಳೆಯರು ಹೆರಿಗೆ ಸಮಯದಲ್ಲಿ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ರಸ್ತೆಯಲ್ಲಿಯೇ ಹೆರಿಗೆ ಆಗುವ ಪರಿಸ್ಥಿತಿ. ಇದು ಅಭಿವೃದ್ಧಿಯ ಹೆಸರೇ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಮಳೆ ಬಂದರೆ ಗ್ರಾಮವೇ ಮುಳುಗಡೆ. ಚರಂಡಿ ವ್ಯವಸ್ಥೆಯೇ ಇಲ್ಲದ ಕಾರಣ ಮಳೆ ಬಂದರೆ ಹಳ್ಳಿಯೆಲ್ಲ ನೀರಿನಲ್ಲಿ ಮುಳುಗಿ ಹೋಗುತ್ತದೆ. 25 ವರ್ಷಗಳಿಂದ ರಸ್ತೆ ನೋಡಿದ ಸ್ಥಿತಿ ಇದೆ. ಇನ್ನು ನಾವು ಮಾನವರೇನಾ, ಬೇರೆ ಜೀವಿಗಳೇನಾ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದರು. ಕಾಡಾನೆ ಭೀತಿಯಲ್ಲಿ ಜೀವನ. ಗ್ರಾಮದ ಹಾಳಾದ ರಸ್ತೆಯಲ್ಲಿ ಕಾಡಾನೆ ಎದುರಾದರೆ ಓಡಲು ಮಾರ್ಗವಿಲ್ಲ. ಕಾಡಾನೆಯಿಂದ ಪ್ರಾಣ ಹೋದಾಗ ಮಾತ್ರ ಜಿಲ್ಲಾಡಳಿತ ಬರುವುದು. ಬದುಕಿರುವ ನಾವುಗಳಿಗೆ ಯಾರು ಬರಲ್ಲವೇ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಜಿಲ್ಲಾಡಳಿತ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ, ಇನ್ನೂ ಸಹನೆ ಮಾಡಲ್ಲ. ಶಾಸಕರು, ಸಂಸದರೇ, ಉಸ್ತುವಾರಿ ಸಚಿವರೇ ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆ ಆಲಿಸದಿದ್ದರೆ ಅರೆಹಳ್ಳಿ ರಸ್ತೆಯನ್ನ ತಡೆದು ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮ ಮುಖಂಡರು ಘೋಷಿಸಿದ್ದಾರೆ. 77-78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ನಾವು ಹೋರಾಟ ಮಾಡ್ತಲೇ ಇದ್ದೀವಿ. ಇಲ್ಲಿ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಎಲೆಕ್ಷನ್ಗೆ ಬಂದಾಗ ಅವರು ಹಿಂದೆ ಹೋಗಿ ಅವ್ರಿಗೆ ಬೇಕಾದದನ್ನು ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಆದರೂ ಕೂಡ ಯಾರು ಇಷ್ಟು ತನಕ ಹೇಳಿದ್ರೆ, ಇಲ್ಲಿ ಹೋಗಿ ಪಂಚಾಯತಿಯಲ್ಲಿ ಕೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರೋದು. ಹಂಗಾದರೆ ಸರ್, ನಾವು ಅಲ್ಪಸಂಖ್ಯಾತರಾಗಿ ಹುಟ್ಟಿದ್ದೇ ತಪ್ಪಾಯ್ತಾ ಈ ದೇಶದಲ್ಲಿ? ನಮಗೆ ನ್ಯಾಯ ಇಲ್ವಾ? ನೋಡಿ, ನೀವು ನೋಡಿ, ಇದರಲ್ಲಿ ಈಗ
ಈ ಪತ್ರಿಕೆಯ ಮುಖಾಂತರ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಆದಷ್ಟು ಬೇಗ ನೀವು ನಮಗೆ ಈ ರಸ್ತೆಯನ್ನು ರೆಡಿ ಮಾಡಿಕೊಡ್ಬೇಕು. ಮಕ್ಕಳು ಓಡಾಡೋಕ್ಕಾಗ್ತಾಯಿಲ್ಲ, ಆನೆ ಕಾಟ, ಹೆಂಗೆ ಹೋಗ್ಬೇಕು ನಾವು? ಹಂಗಾಗಿ ನಾವು ಕರ್ನಾಟಕದಲ್ಲಿ ಹುಟ್ಟಿದೇ ತಪ್ಪಾಯ್ತಲ್ಲ ಹೇಳಿ ನೋಡಿ. ಪ್ರತಿಯೊಂದು ಹಳ್ಳಿಲೂ ಇದೆ, ಒಂದು ಟ್ರಂಚ್ ಇಲ್ಲ, ಡ್ರೈನೇಜ್ಗಳಿಲ್ಲ, ಏನಿಲ್ಲ, ಕುಡಿಯೋ ನೀರಿಲ್ಲ. ಹಾಗಾಗಿ ಈ ಪತ್ರಿಕೆ ಮುಖಾಂತರ ನಾವು ನಿಮಗೆ ಮನವಿ ಮಾಡ್ತಾಯಿದ್ದೀವಿ. ನೀವು ಇದಕ್ಕೆ ಸ್ಪಂದನೆ ಮಾಡದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. DC ಆಫೀಸ್ ಮುಂದೆ ಹೋಗಿ ನಾವು ಸತ್ಯಾಗ್ರಹವನ್ನು ಮಾಡ್ತೀವಿ. ನಮ್ಮ ರಸ್ತೆ ಯಾವ ಥರ ಹದಗೆಟ್ಟಿದೆ ಅಂದರೆ, ತಿರುಗಾಡೋಕ್ಕೆ ಒಂದು ರಸ್ತೆ ಇಲ್ಲ, ಓಡಾಡೋಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ. ನಾವು ಹಿಂದಿನ ಸಾರಿ ಸಚಿವರಾದಂಥ ರಾಜಣ್ಣವ್ರಿಗೆ ಹಲವು ಬಾರಿ ಮನವಿ ಮಾಡಿದ್ವು, ನಮಗೊಂದು ಅಗತ್ಯ ಒಂದು ರಸ್ತೆ ಸೌಕರ್ಯ ಮಾಡಿಕೊಡಿ ಅಂತ. ಅದೇ ರೀತಿ ನಮ್ಮ ಶಾಸಕರಾದಂಥ HK ಸುರೇಶಣ್ಣನವ್ರಿಗೂ ಹಲವು ಬಾರಿ ಮನವಿ ಮಾಡಿದ್ವು. ತಿರುಗಾಡಿಗೆ ಈ ಥರ ಭಾರಿ ತೊಂದರೆ ಆಗ್ತಿದೆ, ಹಿರಿಯ ನಾಗರಿಕ ಆಗಲಿ, ಗರ್ಭಿಣಿಯರಾಗಲಿ, ಶಾಲೆ ಮಕ್ಕಳಿಗೆಲ್ಲ ಭಾರಿ ತೊಂದರೆ ಆಗ್ತಿದೆ, ನಮಗೊಂದು ಅವಶ್ಯಕತೆ ರಸ್ತೆ ಮಾಡಿಕೊಡಿ ಅಂತೇಳಿ ಹಲವು ಬಾರಿ ಮನವಿ ಮಾಡಿದ್ದು. ಯಾವುದೇ ಜನಪ್ರತಿಗಳು ಇದುವರೆಗೂ ಸ್ಪಂದಿಸಿಲ್ಲ. ಯಾವ ಥರ ಆಗಿದೆ ಅಂದರೆ, ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇದ್ದಂಥ ಜಾಗದಲ್ಲಿ ಅಲ್ಪಸಂಖ್ಯಾತರು ಸ್ಲಮ್ ಆಗಿದೆ ನಮ್ಮೂರು. ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಪಕ್ಕದಲ್ಲಿ ನಡ್ಕೊ ಹೋಗೋಕೆ ಆಗ್ತಾಯಿಲ್ಲ, 10 ಸ್ಲಮ್ ಇದು ಸ್ಮೆಲ್ ಬರ್ತಾಯಿದೆ. ಆದರೂ ಜನಪ್ರತಿನಿಧಿ ಹಲವು ಬಾರಿ ಮನವಿ ಮಾಡಿ ಇದುವರೆಗೆ ಯಾವುದೇ ಜನಪ್ರತಿನಿಧಿ ಸ್ಪಂದಿಸಿಲ್ಲ. ಅದಕ್ಕಾಗಿ ಇದು ನಾವು ಮಾಡಿಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಾವು ಮಾಡಬೇಕಂತ ತೀರ್ಮಾನ ಇದ್ದೀವಿ. ಆನೆ ಕಾಟ, ಆನೆ ಅಂದರೆ ನೆನ್ನೆ ನೀವು ಗಮನಿಸಿರ್ಬೋದು, ಅರಳಿಲಿ ಊರೊಳಗೆ ಆನೆ ಬಂದಿದೆ. ಅಲ್ಲಿ ಏನಾಗಿದೆ, ಸ್ಥಳಾವಕಾಶ ಇದೆ, ಓಡೋಗೆ ಅವಕಾಶ ಇತ್ತು. ನಮ್ಮ ಹಳ್ಳಿ ಜಾಗದಲ್ಲಿ ಆನೆ ಬಂದ ಸಂದರ್ಭದಲ್ಲಿ ನಮಗೆ ಹೋಗೋಕ್ಕೆ ದಾರಿ ಇಲ್ಲ, ರಿವರ್ಸ್ ಹೋಗಬೇಕು, ಹೋಗಿ ಗುಂಡಿಲಿ ಆಗಲ್ಲ, ರಿವರ್ಸ್ ಬಿದ್ದು ಅಲ್ಲೇ ಅಪಘಾತ ಸಂಭವ ಇದೆ. ಆದ್ದರಿಂದ ಆದಷ್ಟು ಬೇಗ ನಮಗೊಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕಂತ. ನಾವೀಗ ಈ ರೋಡ್ ಆಗಿ ಸಾಮಾನ್ಯ 10-12 ವರ್ಷ ಆಯಿತು. YN ರುದ್ರೇಶ್ಗೌಡರು ಶಾಸಕರಾದಾಗ ಇಲ್ಲಿ ಒಂದು 2 ಕಿಲೋಮೀಟ್ರು ತಾಮ ರಸ್ತೆ ಮತ್ತು ಸಿಮೆಂಟ್ ರಸ್ತೆ ಮಾಡಿಕೊಟ್ರು. ಅದ್ರ ಮೇಲೆ ಇಲ್ಲಿ ಒಂದು ಪ್ಯಾಚು ಯಾವ ಶಾಸಕರು ಈಗ ಬಂದು ಈಗಾಗಲೇ 2 ಶಾಸಕರಾದರು. 2 ಶಾಸಕರ ಅವಧಿನೂ, ಒಂದು ಶಾಸಕರು ಮುಗಿದಾಯ್ತು ಅವಧಿ, ಇನ್ನೊಬ್ಬರು ಶಾಸಕರದ್ದು ಅವಧಿ ಮುಗಿಯೋ ಹಂತದಲ್ಲಿದೆ. ಆದರೂ ಈ ರೋಡಿಗೆ ಇಲ್ಲಿ ಬರೀ ಅತಿ ಹೆಚ್ಚು ಅಲ್ಪಸಂಖ್ಯಾತರೇ ವಾಸ ಇರೋದು, ಅದರಲ್ಲೂ ಹೆಚ್ಚು ಕೂಲಿ ಕಾರ್ಮಿಕರೇ ಇರೋದು. ಅವ್ರಿಗೆ ಸ್ವಂತ ವೆಹಿಕಲ್ಸ್ ಏನೇ ಇರೋದಿಲ್ಲ, ಒಂದು ಸಾರಿಗೆ ವ್ಯವಸ್ಥೆನೂ ಸರಿಯಾದ ರೀತಿ ಇಲ್ಲ, ರೋಡ್ ವ್ಯವಸ್ಥೆನೂ ಇಲ್ಲ. ಯಾರನ್ನಾದರೂ ಬಾಡಿಗೆ ಕೇಳಿದರೆ ಒಂದಕ್ಕೆ ಡಬ್ಬಲ್ ಕೊಟ್ಟು ಯಾವುದೇ ಒಂದು ಆಸ್ಪತ್ರೆಗೆ ಸೇರಿಸಬೇಕು ಅಂದರೂ ಬಾಡಿಗೆ ಕೊಟ್ಟು ಕರ್ಕೊಂಡು ಹೋಗಬೇಕು. ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚು ಇರೋದ್ರಿಂದ ಇಲ್ಲಿ ಆಸ್ಪತ್ರೆನೂ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಅದರಿಂದ ಈ ರೋಡು ಅತಿ ಶೀಘ್ರವಾಗಿ ಗ್ರಾಮ ಸಡಕ್ ಯೋಜನೆಯಲ್ಲಾಗ್ಬೋದು, ನಮ್ಮ ರಾಜ್ಯ ಸರ್ಕಾರದಲ್ಲಾಗ್ಬೋದು, ನಮಗೆ ಈಗ ಕೂಡಲೇ ಈ ರೋಡ್ನ ಶಾಸಕರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ವಿಪತ್ತು ಫ್ಲಡ್ಡಿಂದು ವಿಪತ್ತಿಂದಾದರೂ ಯಾವುದಾದ್ರೂ ನಮಗೆ ಇದರಲ್ಲಿ ಹಣ ಹಾಕಿ ಅರ್ಜೆಂಟ್ ಜನಗಳಿಗೆ ತಿರುಗಾಡಂಗೆ ಮಾಡಿಕೊಟ್ರೆ ಈ ಜನಗಳು ನಿಮ್ಮನ್ನ ಋಣ ತೀರಿಸ್ತಾರೆ. 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಆ ಊರಿಗೆ ಒಂದು ಡಾಮರ್ ರಸ್ತೆ ಇಲ್ಲ ಮತ್ತು ಸಿಮೆಂಟ್ ರಸ್ತೆ ಇಲ್ಲ, ಮೂಲ ಸೌಕರ್ಯನೇ ಇಲ್ಲ ಅಲ್ಲಿ. ಆದರೂ ಈ ಜನ ಇಲ್ಲಿ ಬದುಕ್ತಿದ್ದಾರೆ ಅಂದರೆ ಇನ್ನೂ ಎಷ್ಟು ವರ್ಷ ಇವರು ಇಲ್ಲೇ ಅದರಲ್ಲೇ ಕಾಲ ಕಳಿಬೇಕು. ದಯವಿಟ್ಟು ಇದನ್ನು ಮನಗಂಡು ಈ ಊರಿಗೆ ಅಭಿವೃದ್ಧಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಂಡು. ಈ ನಮ್ಮ ಸ್ವತಂತ್ರ ಬಂದು ಇಷ್ಟು ದಿವಸ ಆದರೂ ನಮ್ಮ ಬಕ್ರವಳ್ಳಿ ಅನ್ನೋ ಊರಿಗೆ ಇವತ್ತವರೆಗೂ ರಸ್ತೆ ಸರಿಯಾಗಿ ಆಗಿಲ್ಲ, ಸಂಪರ್ಕ ರಸ್ತೆ. ಅದನ್ನು ನಾವು ಮಾಡಿಕೊಡ್ಬೇಕು ಅಂತ ಹಲವಾರು ಜನಪ್ರತಿನಿಧಿಗಳಿಗೆ, MLA ಆಗಿರ್ಬೋದು, MP ಆಗಿರ್ಬೋದು, ಮಿನಿಸ್ಟ್ರು ಆಗಿರ್ಬೋದು, ಎಲ್ಲರಿಗೂ ನಾವು ಮನವಿ ಕೊಟ್ಟರು ಕೂಡ ಇವತ್ತವರೆಗೂ ಯಾರೂ ಸ್ಪಂದಿಸ್ತದೆ ಇಲ್ಲ. ಈ ಮಲೆನಾಡು ಪ್ರದೇಶದಲ್ಲಿ ಏನು ಗುಡ್ಡಗಾಡು ಪ್ರದೇಶ, ಮಲೆನಾಡು ಹೆಚ್ಚು ಮಳೆ ಬರುವಂಥ ಪ್ರದೇಶ, ಈ ಪ್ರದೇಶಕ್ಕೆ ಈ ರೀತಿ ಇರೋವಂಥ ಕೊಚ್ಚೆ ರಸ್ತೆಯಲ್ಲಿ ನಾವು ಮಳೆಗಾಲದಲ್ಲಿ ಓಡಾಡೋವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳುಗಳಿದ್ದಾರೆ, ಒಂದು 200 ಕುಟುಂಬ ಈ ಗ್ರಾಮದಲ್ಲಿ ವಾಸವಾಗಿದೆ. ಹೆಚ್ಚು ಕಮ್ಮಿ ಒಂದು 500 ಮತದಾರರೇ ಇದ್ದಾರೆ. 1,500ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಇರೋವಂಥ ಈ ಪ್ರದೇಶ. ಇಂಟೀರಿಯರು ಮೇನ್ ರೋಡಿಂದ 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ ನಮಗೆ ಸಂಪರ್ಕ ಇಲ್ಲ ಇವತ್ತವರೆಗೂ. ಶಾಲೆಗೆ ಓಡಾಡೋವಂಥ ಮಕ್ಕಳುಗಳಿದ್ದಾರೆ, ದಿನ ಬೆಳಕರಿದ್ರೆ ಸಂಜೆ ಆದರೆ ಶಾಲೆಗೆ ಓಡಾಡಬೇಕು. ಈ ಕೊಚ್ಚೆ ರಸ್ತೆಯಲ್ಲಿ ಅವರು ಓಡಾಡೋದು ಭಾಳ ಕಷ್ಟ ಆಗಿದೆ. ಆಮೇಲೆ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಇಲ್ಲಿ ಓಡಾಡಿದ್ರೆ ಬಹುಶಃ ಅವ್ರಿಗೆ ನಮ್ಮ ಗಡಿ ಮುಟ್ಟೋ ಅಷ್ಟರೊಳಗೆ ಡೆಲಿವರಿ ಆಗೋಗ್ಬೋದು ಅಂಥ ರಸ್ತೆ ಇದು ಇದೆ. ಈ ರಸ್ತೆನ ನಮಗೆ ಕಾಂಕ್ರೀಟ್ ರೋಡ್ ಮಾಡಿಕೊಡ್ಬೇಕು ಅಂತ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಚಾರ. ಧರ್ಮಸ್ಥಳದ ಬೆಂಬಲಕ್ಕೆ ನಿಂತ ಭಕ್ತಗಣ. ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಹೊರಟ ಕಾಂಗ್ರೆಸ್ ಕಾರ್ಯಕರ್ತರು. ಹಾಸನದಲ್ಲಿ ಭಾರೀ ಕಳ್ಳತನ. 1 ಕೆಜಿ ಚಿನ್ನ, 15 ಲಕ್ಷಕ್ಕೂ ಹೆಚ್ಚು ನಗದು ದೋಚಿದ ಕದೀಮರು. ಶ್ವಾನದಳ ಬೆರಳಚ್ಚು ತಜ್ಞರಿಂದ ಸ್ಥಳ ಪರಿಶೀಲನೆ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ಖಂಡಿಸಿದ ವಕೀಲರ ಸಂಘ. ಹಾಸನದಿಂದ 106 ವಕೀಲರ ಧರ್ಮಯಾತ್ರೆ. ಅಪಪ್ರಚಾರದ ವಿರುದ್ಧ ನ್ಯಾಯಾಂಗ ಕ್ರಮಕ್ಕೆ ಆಗ್ರಹ. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್. ಪಯಣ ನಿಮ್ಮೊಂದಿಗೆ.